ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಬಣ್ಣ. ಇವತ್ತು ಆಂಧ್ರ ಸ್ಟೈಲ್ ಬಾಳೆಕಾಯಿ ಪಲ್ಯ ಮಾಡೋಣ ಬನ್ನಿ. ಇದಕ್ಕೆ ನಾವು ಚೂರಂದ್ರೆ ಚೂರು ಮಸಾಲ ಏನು ಹಾಕೋದಿಲ್ಲ. 2 ಬಾಳೆಹಣ್ಣು, 2 ಈರುಳ್ಳಿ, 2 ಟಮಾಟ, 3 ಮೆಣಸಿನಕಾಯಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಚೂರು ಬಿಸಿ ಆಗಿದ್ಮೇಲೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ತುಂಬ ಬಿಸಿ ಆಗಿದ್ಮೇಲೆ ನಮ್ಮ ಹತ್ರ ಇರೋ ಕಟ್ ಮಾಡಿದ ಈರುಳ್ಳಿ ಹಾಕಿ ಅದಕ್ಕೆ ಕಟ್ ಮಾಡಿದ್ದು ಹಸಿ ಮೆಣಸಿನಕಾಯಿ ಸೇರಿಸ್ರಿ. ಚೂರು ಮಿಕ್ಸ್ ಮಾಡಿ ಆದಮೇಲೆ 1 ನಿಮಿಷ ಆದಮೇಲೆ 1/2 ಟೇಬಲ್ ಸ್ಪೂನ್ ಅರಿಶಿನ, ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪು ಹಾಕಿ ಇದೆಲ್ಲ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಬೇಯಿಸಿದ ಮೇಲೆ ನಮ್ಮ ಹತ್ರ ಇರೋ ಕಟ್ ಮಾಡಿದ್ದು ಇಟ್ಕೊಂಡಿದ್ದು ಟೊಮಾಟೊ ಹಾಕಬೇಕು. ಸೊ ಟೊಮಾಟೊ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ತುಂಬ ಅಂದರೆ ಚೆನ್ನಾಗಿ ಒಂಥರ ಮಿಶ್ರಮ ಥರ ಬರುತ್ತೆ, ಅಷ್ಟಾಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಆಮೇಲೆ ಇದೆಲ್ಲ ಸೇರಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಬೇಯಿಸಿದ ಮೇಲೆ ನೋಡ್ರಿ ಹೆಂಗೆ ಪೇಸ್ಟ್ ಥರ ಬಂದಿದೆಯೋ, ಒಂದು ಗುಜ್ಜು ಥರ ಬಂದಿರ್ತಾನೆ. ಈ ಗುಜ್ಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಬಾಳೆಕಾಯಿ ಎಲ್ಲ ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಹಂಗೆ ಮಿಕ್ಸ್ ಮಾಡಿಕೊಂಡು, ಈಗ ನಮ್ಗೆ ಏನೇನು ಬೇಕಾಗತ್ತೆ ಇದರಲ್ಲಿ ಏನೂ ಇಲ್ಲ, ಬರೀ ಖಾರ ಎಷ್ಟು ಬೇಕಾಗತ್ತೋ ಅಷ್ಟು ಖಾರ ಹಾಕ್ಕೊಂಡು ಹಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ನೋಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನೀರು ತುಂಬ ಜಾಸ್ತಿ ಹಾಕಂಗಿಲ್ಲ ರೀ. ಹಾಕ್ಕೊಂಡಿದ್ಮೇಲೆ ಒಂದ್ಸರಿ ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಮ್ಮ ಹತ್ರ ಇರೋ ಕರಿಬೇವು ಸೇರಿಸಿದ್ಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಜಿಲ್ ಅಷ್ಟೇ. ಇದೆಲ್ಲ ತರಕಾರಿ ತಾನೇ ರೀ, 1 ವಿಜಿಲ್ಗೆ ಎಲ್ಲ ಫುಲ್ ಕುಕ್ ಆಗಿಬಿಡುತ್ತೆ. ಒಂದು 3 ವಿಜಿಲ್ ಹಾಕ್ಕೊಂಡು ನಮ್ಮ ಬಾಳೆಕಾಯಿ ಪಲ್ಯ ರೆಡಿ ಆಯಿತು. ಈ ಪಲ್ಯ ನಾವು ಇದರಲ್ಲಿ ಚೂರು ಅಂದರೆ ಚೂರು ಮಸಾಲನೂ ಯೂಸ್ ಮಾಡಲಿಲ್ಲ. ತುಂಬ ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದು ನಾವು ಅನ್ನ ಜೊತೆಲೆ ತಿನ್ಬೋದು, ಇಲ್ಲ ಅಂದರೆ ಚಪಾತಿ ಜೊತೆಲೇನೂ ಚೆನ್ನಾಗಿರುತ್ತೆ. ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಾಬಣ್ಣ. ಎಲ್ಲರಿಗೂ ಧನ್ಯವಾದಗಳು.